ಈಗ ಈ ವಾರದಲ್ಲಿ ನಮ್ಮ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ವತಿಯಿಂದ ಆಮೇಲೆ ಆದಿಜಾಂಬದ್ದು ಒಂದು 18 ಲಾಸ್ಟ್ ಟೈಮ್ ಒಟ್ಟು ಸೇರಿ 16, 17, 18, 19 30 ಕೊಟ್ಟಿದ್ದು 30 ಕೊಟ್ವಿ. ಅದಾದಮೇಲೆ 43 ಕೊಟ್ಟಿದ್ದೀವಿ. ಇವತ್ತು ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ 16, 17, 17, 18 30 ಕೊಡ್ತಾ ಇದ್ವಿ. ಅದರಲ್ಲಿ 20 ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ 16, 17, 8, 18, 19 ಇನ್ನೂ ಉಳಿದಿದೆ. ಇನ್ನು ಅಡಿಷನಲ್ ಹೆಚ್ಚುವರಿಯಾಗಿ 100 ಇದೆಯಾ 125 ಇನ್ನು 100 ಇದೆ. ಅದು ಆಮೇಲೆ ನೀವು ಮಾಡ್ಕೊಳ್ಳಿ ಟೋಟ್ಲು. ಈಗ ನೋಡಿ ಬ್ಯಾಕ್ಲಾಗ್ ಎಷ್ಟಿತ್ತು 16ರಿಂದ ಈಚೆಗೆ 17ರಿಂದ ನಾನು ಚೇರ್ಮನ್ ಆದಮೇಲೆ ಎಲ್ಲ ಹುಡುಕಿ ಪ್ರತಿಯೊಬ್ಬರಿಗೂ 4-5 ವರ್ಷದಿಂದ ಬೋರ್ ಹಾಕೊಂಡು ಕಾಯ್ತಾ ಇದ್ದಾರೆ. ಅವ್ರು ಪಂಪ್ ಮೋಟ್ರ್ ಇಲ್ಲ. ನಾನು ತುರ್ತಾಗಿ ಹೋಗಿ ಶಾರ್ಟ್ ಟರ್ಮ್ ಟೆಂಡರ್ ಕರೆದು ಎಲ್ಲರಿಗೂ ಪಂಪ್ ಮೋಟ್ರ್ ಪರ್ಚೇಸ್ ಮಾಡಿ ಏಜೆನ್ಸಿಗಳಿಗೆ ಅಲಾಟ್ ಮಾಡಿ ಇಡೀ ರಾಜ್ಯಾದ್ಯಂತ ಹಂಚ್ತಾ ಇದ್ದೀವಿ. ನೀವೇ ನೋಡ್ತಾ ಇದ್ದೀರಾ ವಾರದಲ್ಲಿ ಮುಳುಬಾಗಿಲಿಗೆ ಎಷ್ಟು ಬಂದಿದೆ, ಇನ್ನು ರಾಜ್ಯದಲ್ಲಿ ಎಷ್ಟು ಹೋಗಿರ್ಬೇಕು ಅಂತ. ಆಯ್ತಾ? ಈಗ ಅದನ್ನು ನಮ್ಮ ರೈತರು ಫಲಾನುಭವಿಗಳೆಲ್ಲ ಕೇಳಿಸ್ಕೋಬೇಕು. ನೀವು ಕೊಡ್ತಾರೆ, ಕೇಳ್ಕೊಳ್ಳಿ. ಎಕ್ದಮ್ ಹಂಗೆ ಕೇಳ್ಬಿಟ್ರಿ ಅವ್ರು ಕೊಡ್ತಾರೆ. ಅವರು ಇನ್ನೂ ಇದೆ 18, 19, 20, 20 ಟೆಂಡರ್ ಆಗ್ತಾ ಇದೆ. ಅದು ನಿಮ್ಗೆ ಹೇಳೋಕ್ಕಾಗಲ್ಲ. ಈಗ ಇದು ಇಷ್ಟು. ಈಗ ನಮ್ಮಲ್ಲಿ ಈಗ ಇದುವರೆಗೂ ಒಂದು 73, ಒಂದು 30, 50, 43, ಒಂದು 30, 73 ಕೊಟ್ಟಿದ್ದೀವಿ ಅಲ್ವಾ? ಪ್ಲಸ್ 30, 103 ಆಯಿತು. 103 ಅದು 18ರವರೆಗೂ. ಇನ್ನೂ 17, 18 ಇನ್ನೂ ಇದೆ. 18, 19 ಇನ್ನೂ ಇದೆ. ಸೊ 19, 20, 20, 21 ಟೋಟಲ್ ಟರ್ನ್ಕಿಯಲ್ಲಿ ಟೆಂಡರ್ ಕರೆದಿದ್ವಿ. ಏನೋ ಬೋರು ಅವರೇ ಹಾಕ್ಬೇಕು, ಏಜೆನ್ಸಿ ಒಂದೇ ಏಜೆನ್ಸಿ, ಪಂಪು ಮೋಟ್ರ್ ಸಪ್ಲೈ ಮಾಡಬೇಕು, ಎನರ್ಜೈಸೇಷನು ಮಾಡಬೇಕು, ಪವರ್ ಸಪ್ಲೈನೂ ಕೊಡಬೇಕು. ಈಗ ನಮ್ಮಲ್ಲಿ ಏನು ಈಗ ಯಾರಾದ್ರು ಬಿಟ್ಟೋಗಿದ್ರೆ, ಈಗ ನಮ್ಮ ಯಾರೋ ಒಬ್ಬರು ರಾತ್ರಿ ಕಾಲ್ ಮಾಡಿ ನಾನು ಡೀಟೇಲ್ಸ್ ಕೊಟ್ಟರು 16, 17 ನಂಗೆ ಪಂಪು ಮೋಟ್ರ್ ಬಿಟ್ಟೋಗಿದೆ, ಬೇರೆಯವರೆಲ್ಲ ಕೊಟ್ಟಿದ್ದಾರೆ ಅಂತ ಫಾರ್ವರ್ಡ್ ಮಾಡಿದ್ದೀನಿ. ಆಗಿಲ್ಲ ಅಂದ್ರೆ ಮಾಡ್ತೀನಿ, ಚೆಕ್ ಮಾಡಿ ಚೆಕ್ ನೋಡಿ. ಇಲ್ಲ ಅಂದ್ರೆ ಕೊಡಬೇಕ್ರಿ ಅವ್ರಿಗೆ. ಯಾಕಂದರೆ ಅವ್ರಿಗೆ ಇದು ಟ್ರಾನ್ಸ್ಫಾರ್ಮರು ಇನ್ಸ್ಟಾಲ್ ಮಾಡಿದ್ದಾರೆ, ಬೋರ್ ಆಗಿದೆ, 4-5 ವರ್ಷದಿಂದ ಕಾಯ್ತಾ ಇದ್ದಾರೆ. 16, 17 ಈಚೆ ಪ್ರತಿಯೊಬ್ಬರಿಗೂ ತಲುಪಬೇಕು. ನಿಮ್ಮ ಜವಾಬ್ದಾರಿ ಆಸ್ ಎ ಡಿಸ್ಟ್ರಿಕ್ಟ್ ಮ್ಯಾನೇಜರ್. ಯಾರೂ ಇಲ್ಲ ಅಂತ ಕಂಗಾಲಾಗಬಾರ್ದು. ಖುಷಿಯಾಗಿದ್ದಾರೆ ಜನರಿಗೆ. ಆಮೇಲೆ ಒಂದು ಹೇಳ್ತೀನಿ ಕಿವಿ ಮಾತು, ನಮ್ಮ ಫಲಾನುಭವಿಗಳು, ನೀವು ಇದನ್ನು ನೀವೇ ಯೂಸ್ ಮಾಡಬೇಕು. ಇನ್ಯಾರಾದರೂ ನನ್ನ ಪಕ್ಕದ ತೋಟಕ್ಕೆ ಹಾಕ್ಕೊಡು ಆಮೇಲೆ ಎತ್ಕೊಡ್ತೀನಿ ಅಂತ ಮಿಸ್ಯೂಸ್ ಆಗಬಾರ್ದು. ನೀವೇ ಯೂಸ್ ಮಾಡಬೇಕು. ಆಮೇಲೆ ನಿಮ್ಮಿಂದ ನೀರನ್ನ ಬೇರೆಯವ್ರ ಪಕ್ಕದಲ್ಲಿ ಕೊಡಬಾರ್ದು. ನೀವು ಹಾಕೋದು ಬೇರೆಯವರು ಉಪಯೋಗಿಸೋದು, ಇವೆಲ್ಲದ್ದು ಆಗ್ತಾಯಿದೆ. ಆಮೇಲೆ ಇನ್ನೊಂದು ಪಂಪ್ ಮೋಟ್ರ್ ವಿತರಣೆಯಲ್ಲಿ ಲಾಸ್ಟ್ ಟೈಮು ನಾನು ಯಾರು ಹೇಳಿದ್ರು 3,000, 2,000 ವಿತರಣೆ ಮೊದಲು ವಸೂಲಿ ಮಾಡಿದಾರಂತ. ಹಂಗೇನಾದರೂ ಯಾರಾದರೂ ಆಗಿದ್ದು ನಮ್ಮ ಡಿಪಾರ್ಟ್ಮೆಂಟ್ನವರು ನೇರವಾಗಿ ಜೈಲಿಗೆ ಹಾಕಂತ ಹೇಳ್ಬಿಡ್ತೀನಿ. ನಾನು ACB ಲೋಕಾಯುಕ್ತಕ್ಕೆಲ್ಲ ಮಾತಾಡಿ ಸೀದಾ ನಾನೇ ರೆಡ್ ಹ್ಯಾಂಡ್ ಇಟ್ಕೊಟ್ಬಿಡ್ತೀನಿ. ಅಲ್ಲ ರೀ, ಒಂದು ನಿಮಿಷ ನೀವು ಮಾತಾಡಬೇಡಿ. ಲಾಸ್ಟ್ ಟೈಮ್ ರಿಪೋರ್ಟ್ ಬಂದಿದೆ. ಇಲ್ಲಿಂದ ಹೋದ್ಮೇಲೆ ಬಂದು ನಾನು ರೆಕಾರ್ಡು ನೋಡಿದ್ದೀನಿ. ನಾನು ಯಾರೋ ಕೇಳಿದ್ದಕ್ಕೆ ಒಂದು 2,000 ಕೊಟ್ಟು ತೊಗೊಂಬರೋ ಅಂತೆಲ್ಲ ಹಂಗೆ ನೋಡಿದ್ದೀನಿ ಯಾರನ್ನ. ಆಮೇಲೆ ಇಲ್ಲಿದ್ದವ್ರನ್ನ ಯಾರೋ ಒಬ್ಬರು ಮಾತಾಡಿದ್ದೀನಿ, ಯಾರಪ್ಪ ಅಂದೆ. ನಾನು ಕಂಪ್ನಿ ಪರವಾಗಿ ಬಂದಿರೋನು ಅಂತ ತಪ್ಪಿಸ್ಕೊಂಬಿಟ್ಟೆ. ಅದರಲ್ಲಿ ತಪ್ಪಿಸ್ಕೊಂಡು ನಾವು ಅದಕ್ಕೆ ಎಕ್ಸ್ಕ್ಯೂಸ್ ಇಲ್ಲ, ಪನಿಷ್ಮೆಂಟ್ ಆಗಿಬಿಡುತ್ತೆ, ನೀವು ಸೀರಿಯಸ್ ತೊಗೋಬೇಕು. ಅಲ್ಲದೆ ಬಡವರು ಅವ್ರು ನಾವು 5 ವರ್ಷದ ಕಾದಿದ್ದಾರೆ, 3-3 ಸಾವಿರ ತೊಗೊಂಡು ಕೊಡುವಂಥದ್ರಲ್ಲಿ ಮೀನಿಂಗ್ಲೆಸ್ ಅದು. ಅದು ನನ್ನ ಕ್ಷೇತ್ರದಲ್ಲಿ ಚೇರ್ಮನ್ ಆದರೆ ಇಡೀ ನಮ್ಮ ರಾಜ್ಯದಲ್ಲಿ ಜನ ಏನು ತಿಳ್ಕೊತಾರೆ, ನಮಗೊಂದು ಕೆಟ್ಟ ಹೆಸರು ಬರಬಾರ್ದು, ನಮ್ಮ ನಿಗಮಕ್ಕಾಗಲಿ ನನಗಾಗಲಿ. ಅದನ್ನು ಎನ್ಶೂರ್ ಮಾಡ್ಬೇಕು ನೀವು ಅಂತ ಹೇಳ್ತಾ, ಫಲಾನುಭವಿಗಳು ಒಳ್ಳೆಯದಾಗಲಿ. ನೀರನ್ನ ಪಂಪ್ ಮಾಡಿಕೊಂಡು ಬೆಳೆಗಳು ಬೆಳ್ಕೊಂಡು, ಈಗ ಕೆರೆ ನೀರು ತುಂಬಿರೋದ್ರಿಂದ ಅಂತರ್ಜಲ ಮಟ್ಟ ವೃದ್ಧಿಯಾಗಿದೆ. 400-500 ನೀರು ಸಿಗುತ್ತೆ. ನೀವು ವರ್ಷಕ್ಕೆ 2 ಬೆಳೆ 3 ಬೆಳೆ ತೆಗಿಬೋದು ಗದ್ದೆ. ಆಮೇಲೆ ಇದು ತರಕಾರಿನೂ ಬೆಳ್ಕೊಬೋದು. ವಿವಿಧ ಏನೇನೋ ಚಟುವಟಿಕೆಗಳು, ಕೃಷಿ ಚಟುವಟಿಕೆಗಳು ನೀವು ಪ್ರಾರಂಭ ಮಾಡಿ ಚೆನ್ನಾಗಿ ಬದುಕೋದಾರಿ ನೋಡಿ. ನೀವು ಬದುಕಲಿ, ನಿಮ್ಮ ಕಾಲ ಮೇಲೆ ನಿಂತ್ಕೊಳ್ಳಿ ಅನ್ನೋ ಉದ್ದೇಶನ ಪಂಪು ಮೋಟ್ರು ಕೊಡೋದು, ಬೋರ್ವೆಲ್ ಹಾಕೋದು ಅಲ್ವಾ? ಅದನ್ನು ನೀವು ಉಪಯೋಗಿಸ್ಬೇಕು, ನಿಮ್ಮ ಕೈಲಿದೆ. ಅದನ್ನ ದುಡಿಬೇಕು ಚೆನ್ನಾಗಿ. ಅದನ್ನು ಕೇರ್ಲೆಸ್ ಮಾಡಿ ನೀವು ಆ ಪಂಪು ಮೋಟ್ರ್ ಇಳಿಸ್ಬಿಡೋದು, ಇಲ್ಲ ಪಕ್ಕದವ್ರು ಅನುಕೂಲ ಮಾಡ್ಕೊಳ್ಳೋದು ಮಾಡೋಕ್ಕೆ ಹೋಗ್ಬಿಡಿ ಅಂತ ಹೇಳ್ತಾ, ದೇವ್ರ ಮೇಲೆ ಒಳ್ಳೇದು ಮಾಡಲಿ. ಮಹಾಶಿವರಾತ್ರಿಯ ಶುಭಾಶಯಗಳು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನನ್ನ ಹೆಸರು ಭೈರಪ್ಪ ಅಂತ, ನಮ್ಮೂರು H-ಬೈಪ್ನಲ್ಲಿ ಹೆಬ್ನಿ ಪಂಚಾಯತಿ. ಇದು 16, 17ನಲ್ಲಿ ಕೊತ್ತೂರು ಮಂಜು ಪೀರಿಯಡಲ್ಲಿ ಮಂಜೂರಾಗಿತ್ತು. ಅದು ಮೊದಲನೇ ಬೋರು ನಮಗೆ ಹಾಕಿದ್ದು. ಆ ಸಾಹೇಬ್ರು ಬಂದು ನೀರು ಬಿದ್ದಿತ್ತು, ಅಲ್ಲೆಲ್ಲ ನೋಡಿಕೊಂಡು ಬಂದರು. ಫಸ್ಟ್ ಬೋರ್ ನಮ್ಮದೇ ಹಾಕಿದ್ದು ತಾಲೂಕಲ್ಲಿ 16, 17ರಲ್ಲಿ. ಒಳ್ಳೆ ನೀರು ಬಂತು. ಆವಾಗಲಿಂದ ಮೋಟ್ರ್ ಕೊಡಲಿಲ್ಲ. ಸುಮಾರು ಸಾರಿ ಸಾಹೇಬ್ರಿಗೆ, ಸರ್ ಎಲ್ಲ ಬೋರ್ಗಳು ಹಾಕಿದ್ದಾರೆ, ಮೋಟ್ರ್ ಬರಲಿಲ್ಲ. ಹೋದ ತಕ್ಷಣ ಫಸ್ಟ್ ಕೇಳ್ತಾ ಇರೋದು ಇದು, ನನಗೋಸ್ಕರ ಅಲ್ಲ, ಎಲ್ಲರಿಗೂ ಬರಬೇಕು ಅಂತ. ಏನೋ ಅವ್ರು ಮನಸ್ಸು ಮಾಡಿ ಎಲ್ಲರಿಗೂ ಕೊಡಿಸಿದ್ರು. ಈ ತಾಲೂಕಿನ SC ST ಜನಾಂಗದ ಪರವಾಗಿ ಅವ್ರಿಗೆ ತುಂಬ ಹೃದಯ ಸ್ವಾಗತ ಘೋಷಿಸಿ.